ವೀಕ್ಷಕರೇ, ಸಮ್ಯಕವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ. ವೀಕ್ಷಕರೇ, ಇಂದು ತಮ್ಮ ಗಮನಕ್ಕೆ ತರಬಯಸ್ತಕ್ಕಂಥ ವಿಷಯ ಬೀದರ್ ನಗರದಲ್ಲಿರ್ತಕ್ಕಂಥ ಏನು STP ಘಟಕ ಇದೆ, ಗೋರ್ನಳ್ಳಿ ಗ್ರಾಮದಲ್ಲಿ ನಗರಸಭೆ ಇಂದ ನಡೀತಕ್ಕಂಥ ಒಂದು STP ಘಟಕ. ಈ STP ಘಟಕವು ಸುಮಾರು 2014ರಲ್ಲಿ ಸ್ಥಾಪನೆಯಾಗಿ ಸುಮಾರು 54 ಎಕರೆಯಲ್ಲಿ ಹರಡಿಕೊಂಡಿರ್ತಕ್ಕಂಥ ಈ ಒಂದು STP ಘಟಕ ಆಗಿದ್ದು, ಇದರ ಉದ್ದೇಶ ಬೀದರ್ ನಗರದ ಸಂಪೂರ್ಣ ಹೊಲಸು ನೀರು UGD ಮುಖಾಂತರ ಹೋಗಿ ಅಲ್ಲಿ ಶುದ್ಧೀಕರಿಸಿ ಒಂದು STP ಘಟಕದ ಮುಖಾಂತರ ಶುದ್ಧೀಕರಿಸಿ ಅದನ್ನು ಶುದ್ಧವಾದ ನೀರು ಜಮೀನಿಗೆ ಬಿಡಬೇಕು, ಮತ್ತೆ ಬಳಸಲಿಕ್ಕೆ ಯೋಗ್ಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಕೋಟಿ ಅನುದಾನ ಖರ್ಚು ಮಾಡಿ ಈ ಒಂದು ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದು ಸಂಪೂರ್ಣ ಬಂದಿದೆ ಅಂತಕ್ಕಂಥ ಒಂದು ಸುದ್ದಿಯನ್ನು ನಾನು ಸಮ್ಯಕವಾಣಿ ಸುದ್ದಿವಾಹಿನಿಯಲ್ಲಿ ಬಿತ್ತರ ಮಾಡಿರ್ತೇನೆ. ಅದನ್ನು ನೋಡಿರ್ತಕ್ಕಂಥ ನಗರಸಭೆಯ ಪೌರಾಯುಕ್ತರು ಇದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ STP ಘಟಕ ಸಂಪೂರ್ಣ ಚಾಲೂ ಸ್ಥಿತಿಯಲ್ಲಿದೆ, ಇಲ್ಲಿ 8 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ನೈಟ್ ಡ್ಯೂಟಿ ಮತ್ತು ಮಾರ್ನಿಂಗ್ ಡ್ಯೂಟಿ ಡೇಯಲ್ಲಿ ಸಂಪೂರ್ಣ ಚಾಲೂ ಸ್ಥಿತಿಯಲ್ಲಿದೆ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾರೆ. ಸುಮಾರು 17 MLD ನೀರು ಅಲ್ಲಿ ಶುದ್ಧೀಕರಣ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಕೂಡ ಅಲ್ಲಿ ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂತಂದಾಗ, ಇದು ಮೇಂಟೆನೆನ್ಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ರಾಜ್ಯ ಸರ್ಕಾರದ ಅನುದಾನ ನೀವು ಬಳಸ್ಕೊಳ್ತಾ ಇದ್ದೀರಾ? ಒಂದು ವೇಳೆ ತಾವು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ದೇ ಆದಲ್ಲಿ ನೀರುಗಳು ಈ ರೀತಿ ಯಾಕೆ ಜಮೀನಿಗೆ ಬರ್ತಾ ಇದ್ದಿದ್ದು ಅಂತಕ್ಕಂಥದ್ದು ನನ್ನ ನೇರವಾದ ಪ್ರಶ್ನೆ. ಒಂದು ವೇಳೆ ನೀರು ಶುದ್ಧವಾದ ನೀರು ಈ ಜಮೀನಿಗೆ ಬರ್ತಾ ಇದೆ ಅಂದಾಗ pH ಲೆವೆಲ್ ನೀವು ಯಾವ ರೀತಿ ಚೆಕ್ ಮಾಡಿರಿ ಅಂತಕ್ಕಂಥದ್ದನ್ನು ಪ್ರತಿ ತಿಂಗಳು ತಾವು ಮೇಂಟೆನೆನ್ಸ್ ಮಾಡಿರ್ತಕ್ಕಂಥ ಲಾಗ್ ಪುಸ್ತಕವನ್ನು ತಾವು ಸಾರ್ವಜನಿಕರ ಎದುರಿಗೆ ತಾವು ತೋರಿಸಬೇಕು ಅಂತಕ್ಕಂಥ ಒಂದು ಸುದ್ದಿವಾಹಿನಿಯ ಆಗ್ರಹ ಆಗಿರುತ್ತದೆ. ಏನಂತಾರೆ ಬಾಜು ನೀವು ದೊಡ್ಡದು ಪಾಂಡ್ ನೋಡಿರ್ಬೇಕು, ಆ ಪಾಂಡಲ್ಲಿ ನೀರದಲ್ರಿ ಶೇಖರಣೆ ಇದ್ದಿದ್ದು, ಮತ್ತು ಅದು ನೀರು ಎಲ್ಲಿಂದ ಬಂತು? STPಲಿಂದ ಅದು ಪಂಪ್ ಆಗಿದ್ದೇ ನೀರದಲ್ಲ, ಪೂರ 2 ಪಾಂಡ್ ತುಂಬಿದಾವ. ಸೊ ಅಲ್ಲಿಂದ ಪಂಪ್ ಆಗಿ ಅಲ್ಲಿ ಇಲ್ಲಿಂದ ಬೆಟ್ವೆಲ್ಲಿಂದ ಪಂಪ್ ಆಗಿ ಆ ಪಾಂಡ್ ಹೋಗಿ ನೀರು 15 ದಿವಸ ಶೇಖರಣೆ ಆಗ್ತದೆ. ಅಲ್ಲಿ ರೊಟೇಟರ್ ಬ್ಲೇಡ್ ಇದಾವೆ, ಆ ಬ್ಲೇಡಿಂದ ಆಕ್ಸಿಜನೇಷನ್ ಆಗಿ ಆಮೇಲೆ ನೀರು ಹೊರಗಡೆ ಚಾಲ್ತಿಯಲ್ಲಿ ಇದೆ. ಅದು ಬರ್ತದೆ. ಇದು ಏನು ಗ್ರೂಪ್ ಅದ, ಆ ಗ್ರೂಪ್ ಅಲ್ಲಿ ಡೈಲಿ ನನಗೆ ಮೆಸೇಜ್ ಬರ್ತದೆ, ಡೈಲಿ ಮಾಡ್ತಾರೆ. ನಿಮಗೆ ಇದು ನೋಡ್ರಿ, ಇವತ್ತು ಮಾರ್ನಿಂಗ್ ಎಷ್ಟು STP 12:53 PM ನೋಡ್ರಿ, 10 ಮುಂಜಾನೆ 10:54 ಚಾಲೂ ಅದ ಸರ್. ಇಲ್ಲ ಮೊನ್ನೆ ಹೋದಾಗ 8 ದಿವಸ ಬಂದಿದಂತ ನೀವು ಸೂಪರ್ವೈಸರ್ ಹೇಳ್ತಾರೆ. 8 ದಿವಸ ನೀವು ಬಂದಿಲ್ಲ ಸರ್, ನೀರು ಜಾಸ್ತಿ ಆಗಿಲ್ಲ ಸರ್, ಬಂದಿಲ್ಲ ಅಂತ ಹೇಳಿದ್ರು. ಬಂದು ಯಾವ್ದದ ಅಲ್ಲಿ SBI ಅಲ್ಲಿ 2 ಪಾಯಿಂಟ್ ಎರಡು ಒಂದು ಅದು ಕೂಲ್ ಅದಲ್ಲ, ನಾವು ನೋಡಿದ್ವಿ, ಅದು ಅದ. ಇನ್ನೊಂದು SBR ಟೆಕ್ನಾಲಜಿ ಅಂತ. ಅಲ್ಲಿ ಎರಡೋದಾಗ ನಾವು ಈ ಕಡೆಯಿಂದ ವೆಟ್ವೆಲ್ಲಿಂದ ಎರಡೋದಾಗ ಒಂದ್ ಕಡೆ ಯಾವ್ದಾರ ಪಂಪ್ ಮಾಡಿ ಅದಕ್ಕೆ ಇದು ಮಾಡಬಹುದು, ಏನು ಪ್ಯೂರಿಫೈ ಮಾಡಬಹುದು. ಇದು SBR ಟೆಕ್ನಾಲಜಿ ಯಾಕೆ ಬಂದಿರ್ತಾರೆ ಅಂದ್ರೆ ಅಲ್ಲಿ ಮ್ಯಾಲಿಂದ ನೀರು ಸೋರ್ಲತ್ತಾವ, ಇದ್ರೊಳಗ ಏನಂತಾರದು ಸ್ಟಾರ್ಟರ್ದಾಗ ಹನಿ ನೀರು ಸೋರ್ಲತ್ತಾವ. ಅದಕ್ಕೆ ಅದು ಚಾಲು ಮಾಡ್ದೇವ ಅಂದ್ರೆ ಬ್ಲಾಸ್ಟ್ ಆಗಿಬಿಡ್ತದ್ರಿ. ಅದು ಬಹಳ ದೊಡ್ಡ ಪ್ರಮಾಣದಾಗ. ಅದಕ್ಕೆ ಅದು ಒಂದು SBR ಟೆಕ್ನಾಲಜಿ ಒಂದು ಬಂದಿಟ್ಟು ಆ ಪೂಲ್ ಟೈಪ್ ಏನಾರ ಅದ್ರಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಮುಂದ್ಗಡೆ ಸರ್ ಅದು ಹಳ್ಳ ಕಾಲುವೆ ಏನದ ಸರ್, ಮೊನ್ನೆ ನಿಮ್ಮ ಆಫೀಸ್ ಮುಂದೆ ಒಂದು ಕಾಮಗಾರಿ ಇದೆ ಸರ್. ಯಾವ್ದಂದ್ರೆ ಅದು ನಾಲಿವೆ ಅದು ಮತ್ತು ಒಂದೆರಡು ಹೌಸ್ ಇದಾವೆ ಸರ್. ಅದು ದಟ್ ಈಸ್ ನಾಟ್ ಪಾರ್ಟ್ ಆಫ್ STP. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳಿ ನಮ್ಮ ಹತ್ರ ಸಪರೇಟ್ 15 ಲಕ್ಷ ಅಲ್ಲಿ ಇಟ್ಟಿವಿ. ಯಾಕೆ ಇಟ್ಟಿವಿ ಅಂದ್ರೆ ಅಲ್ಲಿಂದ ಏನ್ ನೀರು ಬರ್ತಾ ಇದಾವೆ ಅದು ನಾವು ಅದಕ್ಕೆ ಮತ್ತೆ ಸೆಕೆಂಡ್ ಇನ್ನೊಂದ್ಸರಿ ಪ್ಯೂರಿಫೈ ಮಾಡೋಣ ಅಂತ ಹೇಳಿ DC ಮೇಡಮ್ ಇನ್ಸ್ಟ್ರಕ್ಷನ್ ಮಾಡಿದ್ವಿ. ಒಂದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ತಗೊಂಡು, ಸೊ ಅಲ್ಲಿ ಒಂದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ತಗೊಂಡು ಅಲ್ಲಿ ಕೆಲಸ ಮಾಡಿವಿ. ಬಟ್ ಆ ಮ್ಯಾಲಿಂದ ಏನು ನೀರು ಬಂದವ ಆ ರಭಸಕ್ಕೆ ಅದು ಡ್ಯಾಮೇಜ್ ಆಗಿದೆ. ಸೊ ಆಲ್ರೆಡಿ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಕಾಂಟ್ರಾಕ್ಟರ್ಗೆ, ವಿತಿನ್ 15 days ಅದಕ್ಕೆ ರಿಪೇರ್ ಮಾಡಿ ಕರೆಕ್ಟ್ ಮಾಡ್ಕೊಡ್ತೀವಿ. ಅದೊಂದು ಸರ್. ಇನ್ನೊಂದು ಯಾಕಂದ್ರೆ ರೈತರು ಸರ್, ರೈತರು ಬಂದಾಗ ಹೋಗಿ ಎಲ್ಲ ಪೂರ ಬೆಳೆ ಲಾಸ್ ಆಗುತ್ತೆ ಸರ್. ಕೇಳ್ರಿ, ಇಲ್ಲ ರೈತರು ಎದುರು ಹೊಲದವ್ರು ಇದ್ದಿದ್ರು ಅದು ಆಕ್ಚುಲಿ ಎನ್ಕ್ರೋಚ್ಮೆಂಟ್ ಮಾಡ್ಯಾರ ಅವರು. ನಾಲ ಅದು ಆಕ್ಚುಲಿ ನ್ಯಾಚುರಲ್ ನಾಲ ಅದ ರೀ. ಅವ್ರು ಎನ್ಕ್ರೋಚ್ಮೆಂಟ್ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿ ಅವರು ಕನ್ಸ್ಟ್ರಕ್ಷನ್ ಹೊಲ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮದೇ ನೀರು ಯೂಸ್ ಮಾಡ್ತಾರ ಅವ್ರು.
ಸಮ್ಮರ್ದಾಗ ನಮ್ದೇ ನೀರು ಯೂಸ್ ಮಾಡಿ ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವ್ರು. ಕಂಪ್ಲೇಂಟ್ ನಾವು ಹೇಳ್ತಾ ಇಲ್ಲ. ಈಗೇನಾದ್ರು ನೀವು ನಾಲ್ಕು ಕಟ್ಟಿದ್ರಲ್ಲ, ಅವ್ರಿಗೆ ನಮ್ಮ ಕಡೆಯಿಂದ ಇಲ್ಲ ಸರ್, ಈ 15 ಲಕ್ಷ ರೂಪಾಯಿ ಅವ್ರದ್ದು ಇರಿಗೇಷನ್ ಪೂರಾ ನಡೀತಾ ಇರೋದು STP ವಾಟರ್ ಇಂದ. ಓಕೆ, ನಾನು ಒಪ್ಕೊಳ್ತೀನಿ. ಈ 15 ಲಕ್ಷ ರೂಪಾಯಿ ನೀವು ಕಟ್ಟಿರಲ್ಲ ಗ್ರೀನ್ ಪಾರ್ಕ್ ಮಾಡಕ್ಕೆ, ಅದು ಅಟ್ಲೀಸ್ಟ್ ಎಷ್ಟು ಡೀಪ್ ಆಗೋದನ್ನ ಕಟ್ಟಬೇಕು, ಎಷ್ಟು ವಿಡ್ತ್ ಇರಬೇಕು. ಇಲ್ಲ ಅಂತಂದ್ರೆ ಈಗ ಒಂದು ನೀವು ಸಣ್ಣದಾಗ ಈಗ ನೋಡ್ರಿ, ಇದು ಹಿಂಗೆ ಚೆತ್ತ ಹಾಕ್ಬಿಟ್ಟ ನಾವು ಬುಡ್ಕಿನೆಲ್ಲ ನೀರು ಎಲ್ಲ ಸ್ಲಿಪ್ ಆಗದ, ಇಲ್ಲ ಅದು ಇದು ಮೇಲೆ ಮತ್ತೆ ಒಳಗ ಕಬ್ಬಿಣ ಹಾಕಿಲ್ಲ. ಇಲ್ಲ ಅದು ಹೆಂಗದ ಸಿಸ್ಟಮ್, ಕೆಳಗ ಇಷ್ಟು ದಪ್ಪು ಬಾರ್ಡರ್ಸ್ ಹಾಕ್ಯಾರ. ಯಾವುದಿಲ್ಲ ಸರ್, ಸಿಸ್ಟಮ್ ನೀವು ಬೇಕಾದ್ರೆ ನೀವು ನಡ್ರಿ ಒಂದು ಸ್ವಲ್ಪ ಬಾರ್ಡರ್ಸ್ ನೋಡ್ಕೊಂಡು ಮಾಡೋಣ ಸ್ವಲ್ಪ. ಅದಕ್ಕೆ ಎಸ್ಟಿಮೇಟ್ದಾಗ ಬ್ರಿಕ್ಲಿಂದ ಇತ್ತದು, ಅದಕ್ಕೆ ಬ್ರಿಕ್ ಕಿತ್ತೋಗ್ಯದ. ಈಗ ಅವನಿಗೆ ಇಲ್ಲ ಅದೊಂದು ಪೂರ್ತಿ ಮುಳುಗೋದ್ ಬಿಡ್ರಿ, ಅದು ಬೇಡ. ಈ ನಾಳೆ ಏನ್ ಮಾಡಿದ್ರೆ ನೀವು ಡ್ರೈನೇಜು, ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಕೆದರ್ ಹಾಕ್ಬೇಕೇನಲ್ಲ ನಿಮ್ಮ ರೂಲ್ಸ್ ಪ್ರಕಾರ. ನಾಲ ಕೆದರ್ಬೇಕಲ್ಲ, ಅದು ಮುನ್ನೆ ಮೇಲೆ ನಿಂತ ರೆಡಿ ಅದು ಹುಡುಗಿನೆಲ್ಲ ಫುಲ್ಲಾಗಿ ಒಂದು ಗೇಣ್ ನಿಂತದ ಈಗ. ಅದು ಪೂರ ಅಲ್ಲಿ ಕೆನಲ್ ತನಕ ಹೆಂಗ್ ನಿಂತಂದ್ರ ಬರೀ ಹಿಂಗ್ ನಿಂತ ಮೇಲೆ ನಿಂತದ ಅಷ್ಟೇ. ಮಾಡಿ ಇನ್ನೊಂದ್ಸರಿ ಮಾಡ್ತೀವಿ ಅಷ್ಟೇ. ಅಲ್ಲ ಈಗ ದುಡ್ಡು ಅಷ್ಟು ಎಲ್ಲ ಖರ್ಚು ಮಾಡಿ ನೀವು ಮಾಡ್ಕೊಟ್ಮೇಲೆ ಸಮರ್ಪವಾಗಿ ಮಾಡಲಿಲ್ಲ ಅಂದ್ರೆ ಏನು ಬರುತ್ತೆ ಸರ್? ಕಾಂಟ್ರಾಕ್ಟರ್ ಕಡೆಯಿಂದ ಇನ್ನೊಂದ್ಸರಿ ನಾನು ಅದಕ್ಕೆ ರಿಪೇರ್ ಇಲ್ಲ ಇನ್ನೊಂದ್ ಕಡೆನೇ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೆ ಅವ್ರ ಪೇಮೆಂಟ್ ಏನ್ ಮಾಡಂಗಿಲ್ಲ, ಅವ್ರಿಗೆ ನೋಟಿಸ್ ಪೇಮೆಂಟ್ ಆಗ್ಲೇ ಮುಗಿದೋಗಿದೆ ಸರ್, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ನೋಟಿಸ್ ಮುಗಿದೋಗಿದೆ, ಪೇಮೆಂಟ್ ಕೊಟ್ಟಿರಿ ಎಲ್ಲ ಮಾಡ್ಕೊಡ್ರಿ. ನಾವನ್ನ ಇಷ್ಟೇ ಸರ್, ಈಗ ನೀವು ಕೊಟ್ಟಿರೋ ಪೇಮೆಂಟ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಸರಿ, ನಮ್ಗೇನು ತೊಂದರೆ ಇಲ್ಲ, ಅಲ್ಲ ನಮ್ಗೆ ಹೊಲ ಇಲ್ಲ, ನಂಗೆ ನೀರು ಬರ್ತಾವ, ನಂಗೆ ಆಸೆನೂ ಇಲ್ಲ, ಅಥವಾ ನನಗೇನು ಬೇಕಿಲ್ಲ, ನೀವು ಒಳ್ಳೇದು ಕೆಲಸ ಮಾಡ್ತೀರಿ, ನಮ್ಗೆ ಖುಷಿ ಅದ. ಬಟ್ ಎಂಥರ ಕೆಲಸ ಕೊಟ್ಟು ಯಾರೇ ಇಲ್ಲ ಕಾಂಟ್ರಾಕ್ಟರ್ ಎಷ್ಟು ಪ್ರಮಾಣ ತಗೊಳ್ಬೇಕು ಅಷ್ಟು ತಗೊಂಡಿಲ್ಲ. ಅವು ಬರೀ ಮ್ಯಾಲಿನ ಮೇಲೆ ಹಾಕೊಂಡು ಬಂದ ಬುಡಕ್ಕೆಲ್ಲ ನೀರು ಹೊಂಟಾಗ್ಯಾವ, ಇದಿಷ್ಟು ಮಾತ್ರ ಉಳ್ಕೊಂಡು ಅಷ್ಟೇ. ಬೇಕಾದ್ರೆ ನೀವು ತೋರಿಸ್ತೀವಿ ನಾವು. ಅಂದ್ರೆ ನಾನು ನಿಮ್ಗೆ ಏನಾದ್ರು ಒಂದು ಇಷ್ಟು ಡೀಪ್ ಆಗಿ ಕೆದರ್ಬೇಕು, ಇಷ್ಟು ಪೈಪ್ ಹಾಕಬೇಕು, ಇಷ್ಟು ಕಬ್ಬಿಣ ಹಾಕಬೇಕು ಅಂತ ಏನು ನಿಮ್ಗೆ ಇದ್ರೊಳಗಿಲ್ಲ ಸರ್. ಗ್ರೇ ವಾಟರ್ ಟ್ರೀಟ್ಮೆಂಟ್ ಅದ ರೀ, ಅವ್ರು ಹಂಗೆ ಕುದಿಸ್ಬೋದು. ಅವ್ನು ಡ್ರೈರ್ ಮಾಡಿ ಬಿಡ್ಲಕ್ಕದು ಅಷ್ಟೇ. ಅವ್ನು ಆಕ್ಚುಲಿ ಪ್ಲಾಂಟ್ ಅದು ಏನು ಕಟ್ಟಲ್ಲ ಅಷ್ಟೇ, ಅವನು ಕೆಲಸ ಅದ. ಅವ ನೀಗಿಲ್ಲ 7 ಹೆಚ್ಚಿಗೆ ಹೇಳ್ತಾನೆ ನಮ್ಗೆ ಸಿಕ್ಕಿನ ಅನುಭವ. ನಾವ್ರಿಗೆ ಬ್ಯಾಡ ಅಂತ ಹೇಳಿದ್ರೆ ಸುಮ್ಮನೆ ಮಾಡಕ್ ಹಚ್ಚಾರಲ್ತ ನಾವು. ಅಂದ್ರೆ ನನ್ಗೆ ಅರ್ಥ ಹೊಂಟದ, ಇಷ್ಟು ದುಡ್ಡು ಸುಮ್ಮನೆ ವೇಸ್ಟ್ ಮಾಡಿದಿರಲ್ಲ ಸರ್ಕಾರ ದುಡ್ಡು. ಅವರೇ ಹೇಳ್ತಾರೆ ಸರ್, ನಮ್ಗೆ ಸಿಕ್ಕಿನ ಅವ್ನಿಗೆ ಇಲ್ಲ ಅಂತಲ್ಲ. ಅವ್ರು ಬಂದಿದ್ನು ಗುತ್ತಿದಾರ್ಗೆ ಯಾರೋ ಕರ್ಸ್ಯಾರ ಅವ್ರು. ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಾಗ ನೋಡಿದೆವು, ಯಾಕೆ ಹಿಂಗಂತ ನಾವು ಹೇಳಿದೆವು ಮೊದಲೇ. ಸರ್ STP ಅಳವಡಿಕೆ ಮಾಡಿದಿರಲ್ಲ ಸರ್, ಅದು ಅದ್ರದ್ದು ಎಷ್ಟು ಎವರೇಜ್ ಸರ್? ಪ್ರತಿದಿನ ಎಷ್ಟು ಲೀಟರ್ಸ್ ಅಲ್ಲಿ ನೀರು ಸಂಸ್ಕರಣ ಮಾಡಿ ಹೊರಗಡೆ ಬಿಡುಗಡೆ ಮಾಡ್ತಾರೆ ಸರ್? ಟೋಟಲ್ 17 MLD ಅದ ರೀ. ಈಗ ಟೋಟಲ್ ಅದ್ರ ಈಗ ಆಗ್ತಾ ಇರೋದು ಅರೌಂಡ್ 8 to 10 MLD ಡೈಲಿ ಆಗ್ತಾ ಇದೆ. ಇಲ್ಲ ಸರ್, ಆ ಸ್ಥಳಕ್ಕೆ ಹೋಗಿನಾಗ ಸ್ವಲ್ಪ ಮೋಟರ್ಸ್ ಸುಟ್ಟೋಗಿದ್ದೀವಿ ಸರ್, ಅಲ್ಲಿ ಯಾವ ಬಂದಿಲ್ಲ. ಒಂದು ಲಾಕ್ ಮಾಡ್ಯಾರ, ಜಂಗಟ್ ಹೋಗ್ಯಾರ, ಅದು ಬಿಸಿಲ ರೆಡಿ ಇಲ್ಲ ಸರ್. ಯಾರು ನೋಡ್ರಿ ಯಾವ್ದು ಹೋದ್ರಿಂದ ಮೋಟರ್ ರೀ ಇಲ್ಲ ನಿಮ್ ಆಫೀಸ್ ಎಲ್ಲ ನೀವು ಇಕ್ಕಿಲ್ಲ ಸಾಮಗ್ರಿಗಳು ಯಾವ್ದು ಸಂಬಂಧಪಟ್ಟಂಗ ಘಟಕಕ್ಕೆ ಸಂಬಂಧಪಟ್ಟಂಗಿಲ್ಲ. ಅದು ಉಳಿದ ಸರ್, ಫಸ್ಟ್ ನಾವು ಒಳಗೆ ಇಂಟ್ರೆಸ್ಟ್ ಆಗ್ತಾವ. ಆ ಕೋಣೆ ದಟ್ ಈಸ್ ನಾಟ್ ಪಾರ್ಟ್ ಆಫ್ STP. ಅದು STP ಪಾರ್ಟ್ ಅಲ್ಲ, ಅದು ವಾಚ್ಮ್ಯಾನ್ ಸಲುವಾಗಿ ಮಾಡಿದ್ದಾರೆ. ನಮ್ ಲ್ಯಾಬ್ ಅದು ಲ್ಯಾಬ್ ಅದ, ಮ್ಯಾಲ ಹೋಗಿ ನೋಡ್ರಿ, ಒಂದು ಲ್ಯಾಬ್ ಅದ, ಮ್ಯಾಲೆ ಹೋಗಿ ಸರ್, ಅಲ್ಲಿ ಲ್ಯಾಬ್ ಅದ. ಆ ಲ್ಯಾಬ್ ಅಲ್ಲಿ ಇದು ರಾ ವಾಟರ್ ಏನ್ ಬರ್ತದ ಅದನ್ನು ಟೆಸ್ಟ್ ಮಾಡ್ತಾರ, ಮತ್ತೆ ಶೇಖರಣೆ ಆದ್ಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ. ಲ್ಯಾಬಿನಾಗ ಪೂರ್ತಿ ಹಚ್ಚದ ನೀರು ಬರ್ತಾ ಇದೆ ಸರ್. ನಾನು ಸುದ್ದಿ ಮಾಡೀನಿ, ಜನ ನೋಡ್ಯಾರ, ಇಡೀ ಜಿಲ್ಲೆ ಜನ ನೋಡ್ಯಾರ. ಅಲ್ಲೇ ನೀವು ಏನ್ ಲ್ಯಾಬ್ ಹೇಳ್ತಾ ಇದ್ದೀರಲ್ಲ, ಲ್ಯಾಬಿನ ಪಕ್ಕದಾಗ ಪೌಡ್ ಅದ ಸರ್. ಅದೇ ಪೌಂಡ್ ಹಚ್ಚದ ನೀರಂದ್ರ ಈಗ ಮ್ಯಾಲಿನ ಕೆಳಗಿನ ಹೋಗಿದ ಎಲ್ಲ ನೀರ್ ಅಲ್ಲಿ ಶೇಖರಣೆ ಆಗಿ 15 days ಇರ್ತದಲ್ರಿ. 15 days ಅಲ್ಲೇ ಇರ್ಬೇಕೇನ್ ಸರ್? 15 days ಆದ್ಮೇಲೆ ಪ್ಯೂರಿಫೈ ಆಗಿ ಬಿಡ್ತಾರೆ. ಮತ್ತೆ 15 days ತನಕ ಇಲ್ಲಿ ಬಂದಿದ್ ನೀರ್ ಯಾಕಡೆ ಹೋಗ್ಬೇಕು? ಯಾವ್ದು ಸಿಟಿಯಿಂದ ಬಂದಿದ್ ನೀರು ಯುಜಿಡಿ ಅದು ಕೆಪಾಸಿಟಿ ಇದೆ ರೀ ಅಷ್ಟು 15 days. ಈಗ ಅಲ್ಲಿ 2 ಪ್ಲಾಂಟ್ ಅವ, ಒಂದು SBRದು ಒಂದು ಮ್ಯಾಲಿಂದು. ಆ ಪ್ಲಾಂಟ್ ಕೆಪಾಸಿಟಿ ಮ್ಯಾಲಿಂದ ಏನ್ ಪ್ಲಾಂಟ್ 2 ಅವ, ಅದ್ರ ಕೆಪಾಸಿಟಿ ಬಹಳ ಇದೆ ರೀ. ಅದು ಬಂದ್ರೆ ಅಲ್ಲಿ ಶೇಖರಣೆ ಆಗಿ ಮತ್ತೆ ಅಲ್ಲಿ ಬಿಡ್ತೇವೆ. ಅಂದ್ರೆ ಸಿಟಿ ನೀರು ಬಂದ್ರೆ 15 ದಿವಸ ಶೇಖರಣೆ ಆಗಂತ ಕೆಪಾಸಿಟಿ ಅದ ಸರ್. ಅದರಲ್ಲಿ ಯಾವುದೇ ರೀತಿಯಿಂದ ಅಲ್ಲಿ ಏನು ಕೆಲಸ ಮಾಡಿದ್ರು ಅದು ಸಮರ್ಪಕವಾಗಿಲ್ಲ. STPದಾಗ ಆಲ್ರೆಡಿ 18 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ದು STP UGD ಕಲ್ತಿ ಅಲ್ಲಿ STPದಾಗ ಪ್ರಾಪರ್ STP ಗೌರವಳಿದಾಗ ಅಲ್ಲಿ ನೈಟಲ್ಲಿ 2 ಜನ ಇರ್ತಾರೆ, ಮಾರ್ನಿಂಗಲ್ಲಿ 2 ಜನ ಇರ್ತಾರೆ. ಅಲ್ಲಿ ವೆಟ್ವೆಲ್ ಅದ, ವೆಟ್ವೆಲಲ್ಲಿ ಒಬ್ಬ ಇರ್ತಾನೆ, ಅಮಲಾಪುರ ವೆಟ್ಟಲ್ಲಿ ಒಬ್ಬ ಇರ್ತಾನೆ, ನ್ಯೂ ಆದರ್ಸ್ ಕಾಲೋನಿಯಲ್ಲಿ ವೆಟ್ವೆಲ್ ಅದ, ಅಲ್ಲಿ ಒಬ್ಬ ಇರ್ತಾನೆ. ಕಂಟಿನ್ಯೂಸ್ ಆಗಿ ಅಲ್ಲಿ ಇರ್ತಾರೆ ಜನ. ಮತ್ತೆ ನಮ್ಮ
ವೆಟ್ವೆಲ್ ಇಂದ STP ಪಂಪ್ ಆಗ್ತದೆ. ಅದು ವಾಟರ್ ಕಂಟಿನ್ಯೂಸ್ ಆಗಿ ಪಂಪ್ ಆಗಲ್ಲ. ತಾವು ಹೋದಾಗ ಮೋಸ್ಟ್ಲಿ ಬಂದಿರ್ಬೋದು. ವಾಟರ್ ಕಂಟಿನ್ಯೂಸ್ ಆಗಿ ಪಂಪ್ ಆಗಲ್ಲ. ಪಂಪ್ ಒಂದು ದಿವಸಕ್ಕೆ 4 to 5 hours ಪಂಪ್ ಆಗಿ ಮಷೀನಿಗೆ ರೆಸ್ಟ್ ಇಟ್ಟು ಮತ್ತೆ ಆದ್ಮೇಲೆ ಒಂದು 4-5 hours ಗ್ಯಾಪ್ ಇಟ್ಟು ಮತ್ತೆ ಸರ್ ಬೀದರ್ದು 9 ಪಂಚಾಯತ್ ನಿಮ್ಮ ಹ್ಯಾಂಡ್ ಓವರ್ ತಗೊಂಡಿದ್ವಿ. ಅಲ್ಲಿ ಮೂಲ ಸೌಲಭ್ಯ ಯಾವುದು ಸಿಗ್ತಾ ಇಲ್ಲ. ಡ್ರೈನೇಜ್ ತುಂಬಿ ಬರ್ತಾ ಇದೆ, ಲೈಟ್ ಅಂತೂ ಇಲ್ಲ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಶುದ್ಧ ನೀರು ಸಿಗ್ತಾ ಇಲ್ಲ. ಇನ್ನೊಂದು ಅಮಲಾಪುರ ಗ್ರಾಮದಲ್ಲಿ ನಿಮ್ಮ UGDಯಿಂದ ಬಿಡ್ತಕ್ಕಂಥ ನೀರು ಸಂಪೂರ್ಣ ಬೋರ್ವೆಲ್ದಾಗ ಇರುತ್ತೆ, ಅದೇ ಹೊಸ ನೀರು 4 ಜನ ಬಿಡ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಪಂಚಾಯತಿನ ಹ್ಯಾಂಡ್ ಓವರ್ ಆಗಿ 1.5 month ಆಯ್ತು. ಹೌದು ಸರ್, ಅದಕ್ಕಿಂತ ಮುಂಚೆ ಏನು ಸವಲತ್ತು ಇರಲಿಲ್ಲ ಅಂತ ಪಾಯಿಂಟ್ ಹೇಳಿರಲ್ಲ, ಅಲ್ಲಿ ನಾಲಿದಾಗೆ ಫ್ಲೋ ಆಗ್ತಾ ಇದೆ, ಅಲ್ಲಿ ಪಂಪ್ ಆಗ್ತಾ ಇಲ್ಲ, STP ಘಟಕಕ್ಕೆ ಹೋಗ್ತಾ ಇಲ್ಲ. ಇಲ್ಲ ಪಂಪ್ ಆಗ್ತಾ ಇಲ್ಲ, ಪಂಪ್ ಆಗ್ತಾ ಇದೆ. ಓವರ್ಫ್ಲೋ ಜಾಸ್ತಿ ಆಗಿದ್ದಕ್ಕೆ ಅಷ್ಟು ಪಂಪ್ ಈಗ ಕೆಪಾಸಿಟಿ ಇರ್ತದೆ STPದು. ಈಗ ನಾವು ಎರಡು ಮೋಟರ್ ಓಡಿಸ್ತೇವೆ ಅಂದ್ರೆ ಒಂದು ಕೆಪಾಸಿಟಿ, ಆ ಕೆಪಾಸಿಟಿ ಪ್ರಕಾರನೇ ಹೇಳ್ಕೋಬೇಕು. ಅದು ಆ ಕೆಪಾಸಿಟಿ ಜಾಸ್ತಿ ನೀರು ಬಂತಂದ್ರೆ ಓವರ್ಫ್ಲೋ. ಸರ್ ಇದು STP ಅಳವಡಿಕೆ ಮಾಡಿದಿರಲ್ಲ ಸರ್, ಅದು ಅದ್ರದ್ದು ಎಷ್ಟು ಎವರೇಜ್ ಸರ್? ಪ್ರತಿದಿನ ಎಷ್ಟು ಲೀಟರ್ಸ್ ಅಲ್ಲಿ ನೀರು ಸಂಸ್ಕರಣ ಮಾಡಿ ಹೊರಗಡೆ ಬಿಡುಗಡೆ ಮಾಡ್ತಾರೆ ಸರ್? ಟೋಟಲ್ ಇರೋದು 17 MLD ಅದ ರೀ. ಈಗ ಟೋಟಲ್ ಅದ್ರ ಈಗ ಆಗ್ತಾ ಇರೋದು ಅರೌಂಡ್ 8 to 10 MLD ಡೈಲಿ ಆಗ್ತಾ ಇದೆ. ಚಾಲು ಮಾಡಿ ತೋರಿಸ್ತೀನಿ. ಇಲ್ಲ ಸರ್, ಆ ಸ್ಥಳಕ್ಕೆ ಹೋಗಿನಾಗ ಸ್ವಲ್ಪ ಮೋಟರ್ಸ್ ಸುಟ್ಟೋಗಿದ್ದೀವಿ ಸರ್ ಅಲ್ಲಿ. ಯಾವ ಬಂದಿಲ್ಲ. ಒಂದು ಲಾಕ್ ಮಾಡ್ಯಾರ, ಜಂಗಟ್ ಹೋಗ್ಯಾರ, ಅದು ಬಿಸಿಲ ರೆಡಿ ಇಲ್ಲ ಸರ್. ಯಾರು ನೋಡ್ರಿ ಯಾವ್ದು ಹೋದ್ರಿಂದ ಮೋಟರ್ ರೀ? ಇಲ್ಲ ನಿಮ್ ಆಫೀಸ್ ಎಲ್ಲ ನೀವು ಇಕ್ಕಿಲ್ಲ ಸಾಮಗ್ರಿಗಳು ಯಾವ್ದು ಸಂಬಂಧಪಟ್ಟಂಗ ಘಟಕಕ್ಕೆ ಸಂಬಂಧಪಟ್ಟಂಗಿಲ್ಲ. ಅದು ಉಳಿದ ಸರ್ 2 ವರ್ಷ ಫಸ್ಟ್ ನಾವು ಒಳಗೆ ಇಂಟ್ರೆಸ್ಟ್ ಆಗ್ತಾವ. ಆ ಕೋಣೆ ದಟ್ ಈಸ್ ನಾಟ್ ಪಾರ್ಟ್ ಆಫ್ STP. ಅದು STP ಪಾರ್ಟ್ ಅಲ್ಲ, ಅದು ವಾಚ್ಮ್ಯಾನ್ ಸಲುವಾಗಿ ಮಾಡಿದ್ದಾರೆ. ನಮ್ ಲ್ಯಾಬ್ ಅದು ಲ್ಯಾಬ್ ಅದ ಮ್ಯಾಲೆ ಹೋಗಿ ನೋಡ್ರಿ, ಒಂದು ಲ್ಯಾಬ್ ಅದ ಮ್ಯಾಲೆ ಹೋಗಿ ಸರ್, ಅಲ್ಲಿ ಲ್ಯಾಬ್ ಅದ. ಆ ಲ್ಯಾಬ್ ಅಲ್ಲಿ ಇದು ರಾ ವಾಟರ್ ಏನ್ ಬರ್ತದ ಅದನ್ನು ಟೆಸ್ಟ್ ಮಾಡ್ತಾರ, ಮತ್ತೆ ಶೇಖರಣೆ ಆದ್ಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ. ಲ್ಯಾಬಿನಾಗ ಪೂರ್ತಿ ಹಸಿರು ನೀರು ಬರ್ತಾ ಇದೆ ಸರ್. ನಾನು ಸುದ್ದಿ ಮಾಡೀನಿ, ಜನ ನೋಡ್ಯಾರ, ಇಡೀ ಜಿಲ್ಲೆ ಜನ ನೋಡ್ಯಾರ. ಅಲ್ಲೇ ನೀವು ಏನ್ ಲ್ಯಾಬ್ ಹೇಳ್ತಾ ಇದ್ದೀರಲ್ಲ, ಲ್ಯಾಬಿನ ಪಕ್ಕದಾಗೆ ಪೌಡ್ ಅದ ಸರ್. ಅದೇ ಪೌಂಡ್ ಹಚ್ಚ ನೀರಂದ್ರ ಈಗ ಮ್ಯಾಲಿನ ಕೆಳಗಿನ ಹೋಗಿದೆಲ್ಲ ನೀರು ಅಲ್ಲಿ ಶೇಖರಣೆ ಆಗಿ 15 days ಇರ್ತದಲ್ರಿ. 15 days ಅಲ್ಲೇ ಇರ್ಬೇಕೇನು ಸರ್? 15 days ಆದ್ಮೇಲೆ ಪ್ಯೂರಿಫೈ ಆಗಿ ಬಿಡ್ತಾರೆ. ಮತ್ತೆ 15 days ತನಕ ಇಲ್ಲಿ ಬಂದಿದ್ ನೀರು ಯಾಕಡೆ ಹೋಗ್ಬೇಕು? ಯಾವ್ದು ಸಿಟಿಯಿಂದ ಬಂದಿದ್ ನೀರು UGD ಅದು ಕೆಪಾಸಿಟಿ ಅದ ರೀ ಅಷ್ಟು 15 days. ಈಗ ಅಲ್ಲಿ 2 ಪ್ಲಾಂಟ್ ಅವ, ಒಂದು SBRದು ಒಂದು ಮ್ಯಾಲಿಂದು. ಆ ಪ್ಲಾಂಟ್ ಕೆಪಾಸಿಟಿ ಮ್ಯಾಲಿಂದ ಏನ್ ಪ್ಲಾಂಟ್ 2 ಅವ, ಅದ್ರ ಕೆಪಾಸಿಟಿ ಭಾಳ ಅದ ರೀ. ಅದು ಬಂದ್ರೆ ಅಲ್ಲಿ ಶೇಖರಣೆ ಆಗಿ ಮತ್ತೆ ಅಲ್ಲಿಂದ ಬಿಡ್ತೇವೆ. ಅಂದ್ರೆ ಸಿಟಿ ನೀರು ಬಂದ್ರೆ 15 ದಿವಸ ಶೇಖರಣೆ ಆಗಂತ ಕೆಪಾಸಿಟಿ ಅದ ಸರ್. ಅದ